ವರ್ಷ ನನ್ನ ಹತ್ರ ಜಗಳ ಮಾಡೋದಕ್ಕೆ ಬರಬೇಡ ನೋಡಿ, ನೀನು ಹೇಳಿರ್ತೀನಿ. ನೀನು ಏನೇ ಮಾತಾಡೋದಿದ್ರು ಅವ್ರ ಹತ್ರ ಮಾತಾಡ್ಕೊ ಹೋಗು. ನಿನಗೆ ಯಾರು ಕೊಡ್ತೀವಿ ಅಂತ ಹೇಳಿ ನಿನ್ನ ಹತ್ರ ದುಡ್ಡು ಇಸ್ಕೊಂಡು ನಿನಗೆ ರಿಜಿಸ್ಟರ್ ಮಾಡಿಕೊಡ್ತೀವಿ ಅಂತ ಹೇಳಿ ನಿನಗೆ ಯಾರು ಮೋಸ ಮಾಡಿದ್ದಾರೆ ಅವ್ರ ಹತ್ರ ಕೇಳ್ಕೊ, ಸರಿನಾ? ನನಗೆ ಯಾವ ಮೋಸ ಆಗಿಲ್ಲ, ನಾನು ಕೇಳೋ ಅಂಥದ್ದೇನಿಲ್ಲ. ನನ್ನ ಹೆಸರಿಗೆ ನಾನೀಗ ಅವರು ನಮ್ಮ ಹತ್ರ ದುಡ್ಡು ಇಸ್ಕೊಂಡಿದ್ರು, ನಮಗೆ ಸೈಟ್ ಮಾಡಿಸ್ತೀವಿ ಅಂತ ಹೇಳಿದ್ರು, ನಮಗೆ ರಿಜಿಸ್ಟರ್ ಮಾಡಿಸಿದ್ದಾರೆ, ಸರಿನಾ? ನೀನು ನಾನು ಕೇಳೋ ಅಂಥದ್ದೇನಿಲ್ಲ. ಇಲ್ಲಿ ಜಗಳ ಮಾಡೋದಕ್ಕೆ ಬರಬೇಡ ನೀನು. ನಮ್ಮ ಹತ್ರನೂ ಪತ್ರಗಳಿದ್ದಾವೆ, ತಂದು ತೋರಿಸ್ತೀನಿ. ಎಲ್ಲ ಇಕ್ಕಿದ್ದೀವಿ, ಸಿಗ್ತಾ ಇಲ್ಲ ಅಷ್ಟೇ. ನಮ್ಮ ಹತ್ರನೂ ಪತ್ರಗಳಿದ್ದಾವೆ. ನಾನು ಸುಮ್ಮನೆ ಬಿಡಲ್ಲ ಶ್ರೀಪತಿ, ನೋಡಿ ಹೇಳಿರ್ತೀನಿ. ಬೆಳಗಿದ್ದು ಯಾರ ಮುಖವ ನೀನು ನೋಡಿದೆ, ಅಂದಾನೋ ಅದೃಷ್ಟನೋ ನಿಂದೆ ಕೂಟಿದೆ. ಸುಮ್ಮನೆ ಹೋಗಿಲ್ಲಿಂದಾನ ನೋಡಿ, ಸರಿ ಇರಲ್ಲ ನೋಡು, ಹೇಳಿರ್ತೀನಿ. ನನ್ನ ಹತ್ರ ಆಗ್ಲಲ್ಲ ಪದೇ ಪದೇ ಮೋಸ ಮಾಡ್ತೀಯ ಅಂತ ಹೇಳೋದಕ್ಕೆ ಬಂದರೆ ಸರಿ ಇರಲ್ಲ ವರ್ಷ. ಶ್ರೀಪತಿ, ಯಾಕೆ ಏನಾಯ್ತಪ್ಪ ಮಗ್ನೆ? ನೋಡಮ್ಮ, ನಾವು ತೊಗೊಂಡಿರೋ ಸೈಟು ನಾವು ತೊಗೊಂಡಿದ್ದೀವಿ, ನಮ್ಮ ಹೆಸರು ರಿಜಿಸ್ಟರ್ ಆಗೈತೆ ಅಂತ ಹೇಳಿ ನಮ್ಮ ಮೇಲೆ ಜೋರು ಮಾಡೋದಕ್ಕೆ ಬಂದಿದ್ದಾನೆ. ಅದಕ್ಕೆ ನೋಡಪ್ಪ ಅಂತ ಹೇಳಿ ನನ್ನ ಪತ್ರಗಳೆಲ್ಲ ತೋರಿಸಿದ್ದೀನಿ, ನೋಡಿದ್ದಾನೆ. ನಿನ್ನ ಪತ್ರಗಳು ತರೋಗೋ ಅಂತ ಹೇಳಿದ್ರೆ ಎಲ್ಲ ಇಟ್ಟವನಂತೆ, ಸಿಗ್ತಾ ಇಲ್ವಂತೆ. ನೋಡಿ ಹೆಂಗೆ ಮಾತಾಡ್ತಾ ಇದ್ದಾನೆ. ಅದಕ್ಕೇ ನಾವೇನು ನಿನಗೆ ಮೋಸ ಮಾಡಿಲ್ಲಪ್ಪ, ಅವ್ರು ನಿನಗೆ ಮೋಸ ಮಾಡಿದ್ದಾರೆ. ನಮಗೆ ಅಲ್ಲಿ 2020 ಅವ್ರು ನಮಗೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ನಿನಗೆ ಮೋಸ ಮಾಡಿ ಹೋಗಿದ್ದಾರೆ. ಅವರು ಹೋಗಿ ಹುಡಿಕೊಂಡು ಹೋಗಿ ಅವ್ರನ್ನೂ ಕೇಳ್ಕೊಂಡು ನನ್ನ ಕೇಳೋ ಅಂಥದ್ದೇನಿಲ್ಲ ನೀನು ಅಂತ ಹೇಳ್ತಾ ಇದ್ದೀನಿ ಕಣಮ್ಮ. ವರ್ಷ ಗೊತ್ತಾಗುತ್ತಾ ಇಲ್ಲ ನಿನಗೆ? ನಮ್ಮನ್ನೇನು ಕೇಳ್ತಾ ಇದೆಯಾ? ನಿನ್ನ ಹತ್ರ ಯಾರು ದುಡ್ಡು ಇಸ್ಕೊಂಡು ಸೈಟ್ ಕೊಡ್ತೀವಿ ಅಂತ ಹೇಳಿ ಯಾರು ಕೇಳಿ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರನ್ನೂ ಕೇಳಬೇಕು ನೀನು. ನನ್ನ ಮಗನ ಕೇಳೋ ಅಂಥದ್ದೇನಿಲ್ಲ ನೀನು. ಅಲ್ಲ, ಇವರು ಮೋಸ ಮಾಡ್ತಾ ಇದ್ದಾರೆ ನಮಗೆ. ನಾವು ತಗೊಂಡಿರೋ ಸೈಟಾ ಇವಾಗ ಬಂದುಬಿಟ್ಟು ನಾನು ತಗೊಂಡಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳಿ ನನಗೆ ಮೋಸ ಮಾಡ್ತಾ ಇದ್ದಾನೆ ನಿನ್ನ ಮಗ. ಏಯ್ ಸುಮ್ಮನೆ ಹೋಗೋ. ಏನು ಮೋಸ ಮಾಡ್ತಾ ಇದ್ದಾನೆ ನನ್ನ ಮಗ? ನೋಡು, ಮೋಸ ಗೀಸ ಅಂತ ಹೇಳಿದ್ರೆ ಸರಿ ಇರಲ್ಲ ನೋಡು. ನಮ್ಮ ಮನೆಗೆ ಯಾರು ನಾವು ಮೋಸ ಮಾಡೋದು ಕಲ್ತಿಲ್ಲ, ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತೀವಿ ಹೊರತು ನಾವು ಯಾರಿಗೂ ಮೋಸ ಮಾಡೋದಕ್ಕೆ ಹೋಗಲ್ಲ. ನಾವ್ಯಾಕೆ ಮೋಸ ಮಾಡೋದಕ್ಕೆ ಬರೋಣ? ನಿನ್ನ ಸೈಟ್ ತೊಗೊಂಡು ನಾವು ಅದೆಂಗ ಮೋಸ ಮಾಡೋದಕ್ಕೆ ಬರುತ್ತೆ? ಎಲ್ಲರಿಗೂ ಮೋಸ ಮಾಡೋಕ್ಕಾಗುತ್ತಾ? ನಾವು ಅದೆಂಗೆ ಮೋಸ ಮಾಡೋಕ್ಕಾಗುತ್ತೆ? ನಾವು ರಿಜಿಸ್ಟರ್ ಆಗಿರೋದು ತೋರ್ಸಪ್ಪ. ಅದೆಲ್ಲ ನಮ್ಮ ತಗೆ ಪತ್ರಗಳು ಇದಾವಲ್ಲ, ಅವನ್ನೆಲ್ಲ ತೋರ್ಸಪ್ಪ ಶ್ರೀಪತಿ. ತೋರಿಸ್ತೆ ಅಮ್ಮ, ಅದೇನೇ ಶ್ರೀಮತಿ ತಂದು ತೋರಿಸೋದ್ಲು. ಆದರೆ ಇವಾಗ ನಿನ್ನ ಪತ್ರ ತೋರಿಸು ಅಂತಂದರೆ ಎಲ್ಲೋ ಇಟ್ಟಿದ್ದೀನಿ, ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಏನು ಹುಡುಗರಿಗೆ ಕತೆ ಹೇಳ್ತಾರಲ್ಲ ಹಂಗೆ ಹೇಳೋದಕ್ಕೆ ಬಂದಿದ್ದಾನೆ ಇಲ್ಲಿ? ಸುಮ್ಮನೆ ಹೋಗೋದು ಬಿಟ್ಟು ಇಲ್ಲಿ ನನ್ನ ಹತ್ರ ಹೇಳೋಕ್ಕೆ ಬಂದ. ನಾವು ತಗೊಂಡಿರೋದು ಕಣೋ ಶ್ರೀಪತಿ ಅಂತ ಆಗ್ಲೆಲ್ಲ ಹೇಳೋದಕ್ಕೆ ಬರ್ತಾನೆ ಇಲ್ಲಿ. ನಾವು ತಗೊಂಡಿರೋದು ಅಂತ. ವರ್ಷ ನೀನು ಇಲ್ಲಿ ಬಂದು ಜಗಳ ಮಾಡೋ ಅಂಥದ್ದೇನಿಲ್ಲ. ನೀನೇನೇ ಮಾತಾಡೋದಿದ್ರು ಹೋಗಿ ಓನರ್ ಹತ್ರ ಮಾತಾಡ್ಕೊ. ಯಾರು ಕೊಡ್ತೀವಿ ಅಂತ ಹೇಳಿದ್ರು, ನೀನು ಯಾರ ಕೈಗೆ ದುಡ್ಡು ಕೊಟ್ಟಿದ್ದೆ ಅವ್ರ ಹತ್ರ ಮಾತಾಡು. ನಮ್ಮ ಮನೆ ಹತ್ರ ಬಂದರೆ ಸರಿ ಇರಲ್ಲ ನೋಡು ಗ್ರಾಚಾರ. ನೀನು ಎಲ್ಲ ತಗೊಂಬಂದು ಬೇಕಾದರೆ ಯಾರ್ದು ಒರಿಜಿನಲ್ ಪತ್ರ ಯಾರು ಡೂಪ್ಲಿಕೇಟ್ ಪತ್ರ ಚೆಕ್ ಮಾಡಿಸು. ನಿನ್ನ ಪತ್ರನೂ ತೊಗೊಂಡು ಬಂದು. ಪತ್ರ ಏನು ಇಲ್ದಲೇನೆ ಸುಮ್ಮನೆ ನಂದು ಅಂತ ಹೇಳಿದ್ರೆ ಇವಾಗ ಏನು ನಡೆಯಲ್ಲ ಕಣಪ್ಪ. ಕಣ್ಣುಡಿ ಇರಬೇಕು, ಕಣ್ಣುಡಿ ಇದ್ದರೆ ಮಾತ್ರ. ಇವಾಗೆಲ್ಲನ ನಿಮ್ದೇನೈತೆ ಅಂತ ಹೇಳಿ ಎಲ್ಲನ ಸಾಕ್ಷಿ ಸಮೇತ ತೋರಿಸಿದ್ರೆ ಮಾತ್ರ. ಸುಮ್ಮನೆ ನಂದು ಐತೆ ಅಂತ ಹೇಳಿ ಬಾಯಿ ಮಾತಲ್ಲಿ ಹೇಳಿದ್ರೆ ಯಾರು ನಂಬಲ್ಲ. ಇವಾಗ ಎಲ್ಲ ಕಾರಣಬದ್ಧವಾಗಿ ಕೇಳ್ತಾರೆ, ಕಾರಣ ಇರಬೇಕು. ಸುಮ್ಮನೆ ಕಾರಣ ಇಲ್ದಲೆ ಬಂದಿಲ್ಲಿ ಮಾತಾಡಬೇಡ, ಹೋಗು ಸುಮ್ಮನೆ. ತರ್ತೀನಿ ಪತ್ರ ಎಲ್ಲ ಹುಡ್ಕೊಂಡು ಬರ್ತೀನಿ ತಡಿ. ಅಲ್ಲ, ಅವಾಗಿಂದ ಬಂದ್ಬಿಟ್ಟು ನನ್ನ ಶ್ರೀಪತಿ ನಾವು ತೊಗೊಂಡಿರೋ ಸೈಟ್ ಅದು, ನೀನು ಅದೆಂಗೆ ನಂದು ಅಂತ ಹೇಳ್ತೀಯ, ಅದೆಂಗೆ ನೀನು ನಂದು ಅಂತ ಹೇಳ್ತೀಯ ಅಂತ ಹೇಳಿ ನನ್ನ ಮೇಲೆ ಜೋರು ಮಾಡ್ತಾ ಇದ್ದಾನೆ. ನಾನು ಕರಿಬೇಕಾಗಿತ್ತು, ಸರಿಯಾಗಿ ಮುಷ್ಣಿಗೆ ಎರಡು ಕೊಡ್ತಿದ್ದೆ. ಹಿಂಗೇನೆ ಹೆಂಗೆ ತಿಳಿದೈತ ನಿನಗೆ? ಬಂದಿಲ್ಲಿ ಹಂಗೆ ಹೇಳ್ತಾ ಇದೆಯಾ? ಹೋಗೋ, ನಿನ್ನ ಬಾಯಿ ಮಾತಲ್ಲಿ ಹೇಳಿದ್ರೆ ಯಾರು ನಂಬಲ್ಲ. ತಂದು ತೋರಿಸು ನಿಂದೇನೈತೆ ಅಂತ ಹೇಳಿ, ಕಾರಣ ತೋರಿಸು, ಕಾರಣಬದ್ಧವಾಗಿರೋ ಪತ್ರ ತೋರಿಸು ಅಂತ ಕೇಳಬೇಕಾಗಿತ್ತು. ಆರಾಮ ಆಮೇಲೆ ನೋಡ್ಕೊಳ್ಳೋಣ. ಅಲ್ಲ, ನಮಗೆ ರಿಜಿಸ್ಟರ್ ಮಾಡಿಸಿದ್ದಾರೆ, ಅವ್ರು ಮೋಸ ಮಾಡೋಗಿರೋದಕ್ಕೆ ನಾವೇನಪ್ಪ ಮಾಡೋಣ? ಅವ್ರು ಎಲ್ಲಿದ್ದಾರೇನೋ ಅವ್ರು ಹುಡುಕೊಂಡೋಗಿ ಯಾರಿಗೆ ದುಡ್ಡು ಕೊಟ್ಟಿದ್ದಾನೆ ಅವ್ರ ಹತ್ರ ಕೇಳಬೇಕು. ಸುಮ್ಮನೆ ಮಾತಾಡಿದ್ರೆ ಈಗ ಯಾರು ಕೇಳಲ್ಲ. ಸುಮ್ಮನೆ ಕಾರಣಬದ್ಧವಾಗಿ ಇಲ್ದಾಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಯಾರು ನಂಬೋದಿಲ್ಲ. ಇವಾಗ ಯಾರೇ ಆಗಲಿ, ಯಾರೇ ಬಂದು ತಾಂಬ್ರಪ್ಪ ನಿಂದೇನೈತೆ ಅಂತ ಕೇಳ್ತಾರೆ. ಯಾವ ಥರ ರೀಲ್ಸ್ ಬರ್ತಾವಪ್ಪ ನೋಡಿ ನೋಡಿ, ನಕ್ಕು 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 ಸಾಕಾಗುತ್ತೆ. ಎಲ್ಲರೂ ರೀಲ್ಸ್ ಮಾಡ್ತಾರೆ ಯಪ್ಪ. ಇವಾಗಂತೂ ಎಂತೆಂಥವ್ರು ರೀಲ್ಸ್ ಮಾಡ್ತಾರಪ್ಪ, ನೋಡಿ ನೋಡಿ ನಕ್ಕು ನಕ್ಕು ಸಾಕಾಗುತ್ತಪ್ಪ. ನೋಡಿ ಹೆಂಗೆ ಈ ತಾತ ರೀಲ್ಸ್ ಮಾಡ್ತಾ ಐತೆ ಈ ಅಜ್ಜಿ ಜೊತೆ. ಅಜ್ಜಿ ಕೈ ಇಟ್ಕೊಂಡು ಹಿಂಗೆ ಕುಣಿತಾ ಐತೆ ನೋಡು. ಸುಗುಣ ಏನ್ರಿ? ಅಲ್ಲ, ನಿನ್ಗೇನಾನ ಅನ್ಸುತ್ತಾ ಇಲ್ವೇ ನಿನ್ಗೇನಾನ? ಫೋನ್ ನೋಡ್ತಾ ಅಲ್ಕಿಸಿತ ಕೂತ್ಕೊಂಡಿದೀಯ? ನಾನೇ ಟೆನ್ಷನ್ ಆಗಿದ್ದೀನಿ. ಫೋನ್ ನೋಡ್ತಾ ಅಲ್ಕಿಸಿತ ಕೂತ್ಕೊಂಡಿದ್ದಾಳೆ. ಅಯ್ಯೋ ಯಾಕ್ರಿ? ಯಾಕೆ ಏನಾಯ್ತು? ಆ ಪತ್ರಗಳು ಹುಡ್ಕಿಡು ಅಂತ ಹೇಳಿದ್ನಲ್ಲ, ನೀನು ಏನು ಮಾಡ್ತಾ ಇದೀಯಾ? ಫೋನ್ ನೋಡ್ತಾ ಕೂತ್ಕೊಂಡಿದ್ದೀಯೇ? ನಿನ್ಗೊಂದು ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದಿಲ್ವಾ? ಫೋನ್ ನೋಡ್ತಾ ಕೂತ್ಕೊಂಡು ಅಲ್ಕಿಸಿತಾ ಇದೆಯಲ್ಲ, ನನ್ನ ಟೆನ್ಷನಲ್ಲಿ ನಾನಿದ್ದೀನಿ.
ಅವ್ರು ಇವಾಗ ಅವ್ರ ಪತ್ರ ತೋರಿಸ್ತಾ ಇದ್ದಾರೆ ನೋಡಿ ನನ್ನ ಪತ್ರ ಅಂತ ಹೇಳಿ ಅವ್ರದ್ದೆಲ್ಲ ಕರೆಕ್ಟ್ ಆಗಿದೆ. ನಾನು ನನ್ನ ಪತ್ರ ನೋಡೋಣ ಅಂತ ಅಂದರೆ ಪತ್ರ ಇಲ್ಲ, ಅದಕ್ಕೆ ಹುಡ್ಕಿಡು ಅಂತ ಹೇಳೋಗಿದ್ದೀನಿ. ಇನ್ನು ಫೋನ್ ನೋಡ್ತಾ ಅಲ್ಕಿಸ್ತಾ ಕೂತ್ಕೊಂಡಿದ್ಯಲ್ಲ. ಅಲ್ಲ ನಿನ್ಗೇನೋ ಟೆನ್ಷನ್ನೇ ಇಲ್ವಲ್ಲೇ ನಿನಗೆ? ಸೈಟಿನ ವಿಚಾರ ಕಣೆ, ಸೈಟಿನ ವಿಚಾರ ಇದು. ಅಯ್ಯೋ ನೋಡ್ದೆ ಕಣ್ರಿ, ಬಟ್ಟೆ ಎಲ್ಲ ತೆಗ್ದು ನೋಡಿದೆ, ಎಲ್ಲ ಬಟ್ಟೆ ಎಲ್ಲ ಬೀರಲ್ಲಿ ತುರ್ಕಿದ್ರ ನೀವು? ಎಲ್ಲ ತೆಗ್ದು ನೋಡಿದೆ, ಆದರೆ ಸಿಗಲೇ ಇಲ್ಲ ಎಲ್ದು ಪತ್ರಗಳು. ಕೊಡಿಲಿ ಫೋನ್ ನೋಡ್ತಾ ಕೂತ್ಕೊಂಡಿದ್ಯಾ? ಅಯ್ಯೋ ರೀ, ಫೋನ್ ಹೊಡೆದೋಯ್ತು, ಯಾಕೆ ಹಂಗೆ ತೆಗ್ದಿಸ್ಬಿಟ್ರಿ? ಅಯ್ಯೋ ಪೀಸ್ ಆಯ್ತು ಫೋನು. ಮತ್ತೆ ನಾನು ಅಲ್ಲಿ ಸೈಟಿನ ವಿಚಾರವಾಗಿ ಪರದಾಡ್ತಾ ಇದ್ದೀನಿ, ನೀನು ಕೂತ್ಕೊಂಡು ಅಲ್ಕಿಸ್ಕೊಂಡು ಫೋನ್ ನೋಡ್ತಾ ಇದೀಯಾ. ಏನು ಒಂದು 10 ರೂಪಾಯಿದ ಬೆಲೆ ಬೇಡ ಅಂತ ಸೈಟ್ ಅಲ್ಲ ಕಣೆ, 3.5 ಲಕ್ಷ ಸೈಟು. ನೀನು ಇವಾಗ ನಮಗೆ ಮೋಸ ಆದರೆ ಏನು ಮಾಡಲಿ? ಇವಾಗ ಇರೋದೇ ನಮ್ಗೆ ಅದೊಂದು ಆಧಾರ, ಅದೊಂದು ಹೆಂಗೋ ಮನೆ ಕಟ್ಕೋಬೇಕು ಅಂತ ಇದ್ವಿ. ಇವಾಗ ಅದೇ ಹೋದ್ರೆ ನಮಗೆ ಏನು ಮಾಡಬೇಕು? ಯಾಕಪ್ಪ ವರ್ಷ, ಯಾಕೋ ಹಿಂಗೆ ಗಲಾಟೆ ಮಾಡ್ತಾ ಇದೀಯಾ ಸುಗುಣದ ಮೇಲೆ? ಯಾಕೋ ಬೆಳಿಗ್ಗೆನೆ? ಅಕ್ಕ, ಆ ಸೈಟು ಇವಾಗ ಸಣ್ಣಮ್ಮರು ಇಲ್ದಾರಲ್ಲ ಶ್ರೀಪತಿ, ಅವನ ಹೆಸ್ರಿಗೆ ಬೇರೆ ರಿಜಿಸ್ಟರ್ ಆಗೈತಂತೆ, ಅದಕ್ಕೆ ನನ್ನ ಹೆಸ್ರಿಗೂ ಆಗೈತೆ, ಇಬ್ಬಿಬ್ಬರ ಹೆಸ್ರಿಗೆ ರಿಜಿಸ್ಟರ್ ಆಗೈತೆ. ಅದಕ್ಕೆ ನಾನು ಆ ಪತ್ರ ಹುಡುಕಿಕ್ಕಮ್ಮ ಅಂತ ಹೇಳಿದ್ದೀನಿ. ಪತ್ರ ಎಲ್ಲ ಕಳೆದಾಕಿದ್ದಾಳೆ, ಹುಡುಕಿಕ್ಕು ಅಂತ ಹೇಳಿದ್ರೆ ಎಲ್ಕಿಸ್ಕೊಂಡು ಫೋನ್ ನೋಡ್ತಾ ಕೂತ್ಕೊಂಡಿದ್ದಾಳಲ್ಲಕ್ಕ. ಹೊಟ್ಟೆ ಉರಿಯೋಕ್ಕಿಲ್ವೇ ನನಗೆ? ಬೇಜಾರಾಗಕ್ಕಿಲ್ವೇನಕ್ಕ? ನೋಡು ಹೆಂಗೆ ಮಾಡ್ತಾವಳೆ. ಸ್ವಲ್ಪನಾದ್ರೂ ಜವಾಬ್ದಾರಿ ಅನ್ನೋದಿಲ್ವಾ? ಬಟ್ಟೆ ಇಗಳಕ್ಕ ಕೊಳಕಾಪ್ರ ಅಂದರೆ ಕೊಳಕಾಪ್ರ, ಬಟ್ಟೆ ಎಲ್ಲ ತುರುಕು ಬಿಟ್ಟಿದ್ದಾಳೆ. ಬೀರಲ್ಲಿ ನೀಟಾಗಿ ಮಡ್ಚಿ ಇಟ್ಕೊಳ್ಳೋಕ್ಕೂ ಇವಳಿಗೆ ಟೈಮ್ ಇಲ್ಲ. ಸುಮ್ಮನೆ ಕುತ್ಕೊಂಡು ಫೋನ್ ನೋಡು ಅಂದ್ರೆ ನೋಡ್ತಾಳೆ. ಅಯ್ಯೋ ರೀ, ನಾನು ಹುಡುಕ್ತೆ, ಎಷ್ಟು ಏನು ಮಾಡೋಣ? ನೀವೇ ಎಲ್ಲ ಕಿತ್ತು ಹಾಕ್ತೀರಾ ಬೀರಲ್ಲಿ ಬಟ್ಟೆಗಳ್ನ, ಎಷ್ಟು ಜೋಡಿಸಿದ್ರು ಅದು ನೀಟಾಗೇ ಇರಲ್ಲ. ಏನು ಮಾಡಲಿ? ನೀವು ಬಂದು ನನ್ನ ಮೇಲೆ ರೇಗಾಡಿದ್ರೆ? ಅಲ್ಲ, ನೀನು ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ. ಆ ಪತ್ರ ಹುಡ್ಕೊಂಡು ಕೊಡ್ಬೇಕಷ್ಟೇ. ನಾನು ನಿನ್ನ ಕೈಗೆ ಕೊಟ್ಟಿದ್ದೀನಿ, ಅದನ್ನ ನೀನು ನನ್ನ ಕೈಗೆ ಕೊಡಬೇಕಷ್ಟೇ. ಹುಡ್ಕೊಂಡು ತಂದು ನನ್ನ ಕೈಗೆ ಕೊಟ್ಬಿಡ್ಬೇಕು. ನೀನು ಕೊಡಲಿಲ್ಲ ಅಂದರೆ ಅಷ್ಟೇ ನೋಡು, ಗ್ರಾಚಾರ ಬಿಡಿಸ್ಬಿಡ್ತೀನಿ. ನಾನೀಗ ಎಲ್ಗ ಹೋಗಿ ಬರ್ತೀನಿ, ಯಾರನ್ನ ಮೀಟ್ ಮಾಡ್ಕೊಂಬರ್ಬೇಕು, ಯಾರನ್ನ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಅಷ್ಟರೊಳಗೆ ನಿನ್ನ ಪತ್ರ ಹುಡುಕಿಕ್ಕಿದ್ರೆ ಸರಿ, ಇಲ್ಲಾಂದ್ರೆ ನಾನಂತೂ ಸುಮ್ಮನಿರಲ್ಲ ನೋಡಿ, ಹೇಳಿರ್ತೀನಿ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ಸುಗುಣ, ನಿನ್ನ ಜವಾಬ್ದಾರಿ ಅನ್ನೋದೇ ಇಲ್ಲ ಕಣೆ, ಜವಾಬ್ದಾರಿನೇ ಇಲ್ಲ. ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀಯ ಹೊರತು ಆ ಬಟ್ಟೆ ಮಾಡಿಸಿ ಇಟ್ಕೊಳಕ್ಕಾಗಲ್ಲ ನಿನಗೆ. ಹೆಂಗೆ ಬೇಕು ಹಂಗೆ ಬಟ್ಟೆಗಳ್ನೆಲ್ಲ ತುರುಕಿದೆಯಾ. ಹಂಗೆ ಯಾರಾದರೂ ಬಟ್ಟೆ ತುರುಕ್ತಾರೆ ನೋಡೋಗು, ಎಲ್ಲ ಎಷ್ಟು ನೀಟಾಗಿ ಮಡ್ಚಿ ನೀಟಾಗಿ ಇಟ್ಕೊಂತಾರೆ. ಹೊಸ ಬಟ್ಟೆ ಹೆಂಗೆ ಇಟ್ಕೊಂತಾರೆ, ಹಳೆ ಬಟ್ಟೆಗಳ್ನ ಹೆಂಗೆ ಇಟ್ಕೊಂತಾರೆ ಅಂತ ಹೇಳಿ ಹೋಗಕ್ಕ ನಾವು ಬೀರಾಗ ನೋಡೋಗಕ್ಕ ಬಗ್ಗೆಕ್ಕ ಹೆಂಗೆ ತುರುಕ್ಬಿಟ್ಟಿದ್ದಾಳೆ. ಹಂಗೇನೆ ಒಳ್ಳೆ ಇದು ತುರುಕ್ತಂಗೆ ಆಗೈತೆ, ಎಲ್ಲ ಸುಕ್ಕತ್ತಿದ್ದಾವೆ ಹೊಸ ಬಟ್ಟೆ ಎಲ್ಲನ. ಬಟ್ಟೆ ಮಡಿಸಿಟ್ಕೊಳ್ಳೋಕ್ಕೂ ಇವಳು ಟೈಮ್ ಇಲ್ಲ, ಅಷ್ಟು ಸೋಂಬೇರಿ ಆಗಿದ್ದಾಳೆ, ಸೋಂಬೇರಿ ಸುಗುಣ ಆಗಿಬಿಟ್ಟಿದ್ದಾಳೆ. ಬಿಡು, ಹುಡುಕ್ತಾಳೆ, ಎಲ್ಲ ಐತೇನ ಹುಡುಕ್ತಾಳೆ ಬಿಡತ್ತ. ಜವಾಬ್ದಾರಿ ಇಲ್ಲಕ್ಕ ಇವಳಿಗೆ, ಬರೀ ಕೊಳ್ಕಪ್ರ. ನೀಟ್ ಅನ್ನೋದೇ ಇಲ್ಲ, ನೀಟ್ನೆಸ್ ಅನ್ನೋದೇ ಇಲ್ಲ. ಹೋಗು, ಎಷ್ಟು ಮನೆಗೆ ಎಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ ಒಬ್ಬೊಬ್ರು. ಅವಳು ನೋಡೋಗಕ್ಕ ಪಾತ್ರೆಗೆ ಇಡ್ತಾರೆ ಎಲ್ಲ ಬಿಟ್ಟುಬಿಟ್ಟು ಎಲ್ಲನ ಆಳ್ಕೊಂಡು ಕೂತ್ಕೊಂಡಿರ್ತಾಳೆ. ಎಲ್ಲ ನೀಟ್ ಮಾಡೋದು, ನೀಟಾಗಿ ಇಟ್ಕೊಳ್ಳೋದು ಅದೆಲ್ಲ ಗೊತ್ತಿಲ್ಲ. ಆ ಕಡೆಗೆ ನೋಡ್ತೀಯಲ್ಲ, ಗೊತ್ತಾಗಲ್ವಾ ಅವ್ರನ್ನ? ಅಯ್ಯೋ ಹೋಗ್ರಿ, ಹುಡುಕ್ತಿನಿ ಹೋಗ್ರಿ, ನೀವು ಬರೋಷ್ಟರೊಳಗೆ. ಹುಡುಕ್ತಂಗೆ ಬಂದಿರೇ ನಿನಗೆ ಇರೋ ಗ್ರಾಚಾರ ಅಷ್ಟೇನೆ. ನನಗೆ ಗೊತ್ತಿಲ್ಲ, ಇವಾಗ ನನಗೆ ಟೆನ್ಷನ್ ಆಗೈತೆ. ಫೋನ್ ಹಸ್ತ ನೋಡಿ ಪುಡಿ ಆಯ್ತು. ನೀನು ಹುಡುಕಿಕ್ಬೇಕಲ್ವೇನೆ, ನೀಟಾಗಿ ಇಕ್ಕಬೇಕಮ್ಮ ಅಂತ ಪತ್ರಗಳ್ನೆಲ್ಲ ಸುಗುಣ. ಏನು ಮಾಡೋಣಕ್ಕ, ಇಕ್ಕೊಂಡಿದ್ದೆ ಬೀರ್ನ ಬಟ್ಟೆ ಎಲ್ಲ ತುರುಕ್ಬಿಟ್ಟಿದ್ದಾರೆ. ಅದೆಲ್ಲೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಟ್ಟೆ ಎಲ್ಲ ತೆಗೆದು ನೋಡಿದ್ದೀನಿ, ಇನ್ನು ಬೇಕಾದ್ರೆ ಬಟ್ಟೆನೇ ಮಡ್ಸಿಕ್ಕಿಲ್ಲ, ಎಲ್ಲ ಬೀರ್ನಗಳೆಲ್ಲ ಕಿತ್ತಾಳ್ಡಿದ್ದೀನಿ. ಏನು ಮಾಡೋಣ, ಸಿಗ್ತಾ ಇಲ್ಲ. ಸಿಗ್ದಿಲ್ಲ ನಾನು ಏನು ಮಾಡೋಣಕ್ಕ? ಇವ್ರು ನನಗಿವಾಗ ಒಳ್ಳೆ ಪೊಜಿಟಿ ಕೊಟ್ಟೋದ್ರಪ್ಪ. ಇವಾಗ ಹುಡುಕಿಕ್ಲಿಲ್ಲ ಅಂದ್ರೆ ನಿನಗೇನಿಲ್ಲ ಅಂತ ಹೇಳಿ. ಅವ್ರ ಬೀರಲ್ಲಿ ಏನಾದರೂ ಇದಾವೇನೋ, ನಮ್ಮ ಬೀರಲ್ಲೆಲ್ಲ ಹುಡುಕ್ತೆ, ಸಿಗಲಿಲ್ಲ. ಏನು ಮಾಡೋದು ಇವಾಗ? ಅವ್ರ ಬೀರಲ್ಲಿ ಬೇರೆ ಹುಡುಕ್ಬೇಕು. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.